ಮಿತ್ರರೇ ನಮಸ್ಕಾರ. ಮಿತ್ರರೇ, ನಿಮಗೆ ತಮ್ನೈಲ್ ಹೆಡ್ಡಿಂಗ್ ನೋಡಿ ಆಶ್ಚರ್ಯ ಆಗಿರಬಹುದು. ಅಲ್ಲ, ಇಮಾಮ್ ಸಾಬ್ರಿಗೂ ಗೋಕುಲಾಷ್ಟಮಿಗೂ ಏನು ಸಂಬಂಧ ಅಂತ. ಮಿತ್ರರೇ, ರಾಜಕಾರಣದಲ್ಲಿ ಸಂಬಂಧ ಇದ್ದೇ ಇರುತ್ತೆ. ಈ ರಾಜಕಾರಣದಲ್ಲಿ ಕೆಲ ಪಕ್ಷಗಳಿಗೆ ಗೆದ್ದು ಅಧಿಕಾರವನ್ನು ಹಿಡಿಯುವಂತಹ ಸಾಮರ್ಥ್ಯ ಇರೋದಿಲ್ಲ. ಆದರೆ ಫಲಿತಾಂಶವನ್ನು ಬದಲಿಸುವಂತಹ ಸಾಮರ್ಥ್ಯವಂತೂ ಖಂಡಿತವಾಗ್ಲೂ ಇರುತ್ತೆ. ಯಾಕೆ ಉತ್ತರ ಪ್ರದೇಶದ ಕುರಿತಾಗಿ ಇಷ್ಟೊಂದು ಒಗಟೊಗಟಾಗಿ ಮಾತನಾಡ್ತಾ ಇದ್ದೀನಿ ಕೇಳಿದ್ರೆ, ಅಲ್ಲಿ ಅಂತಹದೊಂದು ರಾಜಕೀಯ ಬೆಳವಣಿಗೆ ನಡೀತಾ ಇದೆ. ಕೇವಲ ಉತ್ತರ ಪ್ರದೇಶ ಮಾತ್ರ ಅಲ್ಲ, ಪಶ್ಚಿಮ ಬಂಗಾಳದಲ್ಲೂ ಕೂಡ ಈ ಬಾರಿ ಓವೈಸಿ ಬಿರುಗಾಳಿ ಬೀಸುತ್ತಾ ಅನ್ನುವಂತಹ ಪ್ರಶ್ನೆ ಉದ್ಭವಿಸಿದೆ. ಮಿತ್ರರೇ, ಇದರಿಂದಾಗಿ ಬಹಳ ದೊಡ್ಡ ಟೆನ್ಷನ್ ಉದ್ಭವ ಆಗಿರುವಂತಹದ್ದು INDIA ಕೂಟದಲ್ಲಿ. ವಿಪಕ್ಷಗಳು ಬಹಳ ಆತಂಕಗೊಂಡಿದ್ದಾವೆ. ಓವೈಸಿ ನಮ್ಮ ಜೊತೆಗೆ ಇದ್ರೂ ಕಷ್ಟ, ಇಲ್ಲದೆ ಇದ್ರೂ ಕಷ್ಟ, ಇದ್ರೂ ಸೋಲ್ತೀವಿ, ಇಲ್ಲದೆ ಹೋದ್ರೂ ಸೋಲ್ತೀವಿ, ಅಂತಹದೊಂದು ಪರಿಸ್ಥಿತಿಯನ್ನು ಓವೈಸಿ ನಿರ್ಮಾಣ ಮಾಡಿದ್ದಾರೆ. ಇಷ್ಟೆಲ್ಲ ಪೀಠಿಕೆ ಹಾಕಿ ಹೇಳೋದಕ್ಕೊಂದು ಕಾರಣ ಇದೆ. ಉತ್ತರ ಪ್ರದೇಶದಲ್ಲಿ ಓವೈಸಿ ಪಕ್ಷದ ಸದಸ್ಯತ್ವ ಅಭಿಯಾನವನ್ನ ಮಾಡಿದ್ರು. ಆ ಅಭಿಯಾನಕ್ಕೆ ಓವೈಸಿಗೆ ಎಂಥ ರೆಸ್ಪಾನ್ಸ್ ಸಿಕ್ಕಿದೆ ಅಂತಂದ್ರೆ, ಸಮಾಜವಾದಿ ಪಕ್ಷ ಆ ದಿನದಿಂದಲೂ ಕೂಡ ನಿದ್ದೆ ಮಾಡ್ತಾ ಇಲ್ಲ. ಕಾಂಗ್ರೆಸ್ನವರಂತೂ ಹೆದರ್ ಹೋಗ್ಬಿಟ್ಟಿದ್ದಾರೆ. ಖರ್ಗೆ ಅಂತೂ ಸಂಸತ್ ಭವನದ ಮುಂದೆ ನಿಂತ್ಕೊಂಡು ಹೇಳ್ತಾರೆ, ಆ ಹೈದರಾಬಾದ್ ಬಾಯ್ಜಾನ್ ಇದಾನಲ್ಲ, ಅವನನ್ನ ಉತ್ತರ ಪ್ರದೇಶಕ್ಕೆ ಬರೋದಕ್ಕೆ ಬಿಡಬೇಡಿ, ಆತ ಬಂದಿದ್ದೆ ಆದ್ರೆ ನಮ್ಮನ್ನ ಖತಮ್ ಮಾಡಿಬಿಡ್ತಾನೆ ಅಂತ ಉತ್ತರ ಪ್ರದೇಶದ ಕಾಂಗ್ರೆಸ್ ನಾಯಕರಿಗೆ ಸಲಹೆ ಕೊಟ್ಟಿದ್ದಾರೆ. ಆ ಮಟ್ಟಿಗೆ ಓವೈಸಿ ಹವಾ ಎಬ್ಬಿಸಿದ್ದಾರೆ. ಮಿತ್ರರೇ, ಇಲ್ಲಿ ಓವೈಸಿಯ ಗೆಲುವು ಮಾತ್ರ ಅಲ್ಲ, ಇದು ಯೋಗಿ ಆದಿತ್ಯನಾಥ್ ಅವರ ಗೆಲುವು ಕೂಡ ಹೌದು. ಮಿತ್ರರೇ, ಹೀಗೆ ಹೇಳ್ತಾ ಇದ್ರೆ ನಿಮಗೇನು ಅರ್ಥ ಆಗ್ಲಿಕ್ಕಿಲ್ಲ. ಇದೆಲ್ಲದರ ಬಗ್ಗೆ ಬಹಳ ಡೀಟೇಲ್ ಆಗಿ ಹೇಳ್ತೀನಿ. ಬಹಳ ಇಂಪಾರ್ಟೆಂಟ್ ರಾಜಕೀಯ ಬೆಳವಣಿಗೆ. ಅದಕ್ಕಾಗಿ ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಇನ್ನೇನು ಪಂಚರಾಜ್ಯಗಳ ಚುನಾವಣೆ ಬರುತ್ತೆ. ಅದರಲ್ಲಿ ಅತ್ಯಂತ ಇಂಪಾರ್ಟೆಂಟ್ ಆದಂತಹ ಚುನಾವಣೆ ವೆಸ್ಟ್ ಬೆಂಗಾಲ್ ಚುನಾವಣೆ. ಹಾಗೆ ಅಸ್ಸಾಂನಲ್ಲೂ ಕೂಡ ಬಹಳ ಜಿದ್ದಾಜಿದ್ದಿನ ಫೈಟ್ ಇರುತ್ತೆ. ಆದರೆ ಅಸ್ಸಾಂನಲ್ಲಿ ಒಂದು ಹಂತಕ್ಕೆ ಸೆಟಲ್ ಆಗಿಬಿಟ್ಟಿದೆ. ಅಲ್ಲಿ BJP ಇನ್ನೊಮ್ಮೆ ಅಧಿಕಾರಕ್ಕೆ ಬರುತ್ತೆ ಅಂತ ಬಹುತೇಕ ಎಲ್ಲ ಸಮೀಕ್ಷೆಗಳು ಕೂಡ ಪ್ರೆಡಿಕ್ಟ್ ಮಾಡ್ತಾ ಇದ್ದಾವೆ. ಆದರೆ ಬಂಗಾಳದಲ್ಲಿ ಹಾಗಿಲ್ಲ. ಬಂಗಾಳದಲ್ಲಿ ಬಹಳ ಜಿದ್ದಾಜಿದ್ದಿನ ಪೈಪೋಟಿ ಇದೆ. ಮಮತಾ ಬ್ಯಾನರ್ಜಿ ಸತತವಾಗಿ 4ನೇ ಬಾರಿಗೆ ಅಧಿಕಾರಕ್ಕೆ ಏರಬೇಕು ಅನ್ನುವಂತಹ ಪ್ರಯತ್ನದಲ್ಲಿದ್ದಾರೆ. ಅದಕ್ಕೋಸ್ಕರವಾಗಿ ಹಗಲು ರಾತ್ರಿ ಹೋರಾಟ ಮಾಡ್ತಾ ಇದ್ದಾರೆ. ಅಂತಹ ಸಂದರ್ಭದಲ್ಲಿ ಮಮತಾ ಓಟಕ್ಕೆ ಬ್ರೇಕ್ ಹಾಕೋದಕ್ಕೆ BJPಯೂ ಕೂಡ ಅಷ್ಟೇ ಪ್ರಯತ್ನವನ್ನ ಮಾಡ್ತಾ ಇದೆ. ಆದರೆ ಇದ್ದಕ್ಕಿದ್ದಂತೆ ಮಮತಾ ಬ್ಯಾನರ್ಜಿ ಅವರಿಗೆ ಒಂದು ಭಯ ಆವರಿಸಿದೆ. ಅದೇನು ಕೇಳಿದ್ರೆ ಓವೈಸಿ. ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಅವರಿಗೆ ಬಹಳ ದೊಡ್ಡ ಜಯ ಸಿಗುತ್ತೆ ಅಂತಂದ್ರೆ ಅದಕ್ಕೆ ಮೂಲ ಕಾರಣವೇ ಅಲ್ಲಿನ ಮುಸ್ಲಿಂ ಮತದಾರರು. ಒಂದು ವೇಳೆ ಬಂಗಾಳದಲ್ಲಿ ಮುಸ್ಲಿಂ ಮತಗಳು ಮಮತಾ ಬ್ಯಾನರ್ಜಿ ಅವರನ್ನ ಕೈ ಬಿಟ್ಟಿದ್ದೇ ಆದ್ರೆ ಈಗ ಮಮತಾ ಗೆಲ್ತಾ ಇದಾರಲ್ಲ, ಅದರ ಅರ್ಧದಷ್ಟು ಸೀಟ್ಗಳನ್ನ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಕೇಳಿದ್ರೆ ಬಂಗಾಳದಲ್ಲಿ ಸರಿಸುಮಾರು 30% ಮುಸ್ಲಿಮರ ಓಟ್ ಇದೆ. ಆದರೆ ಈ ಬಾರಿ ಮಮತಾ ಬ್ಯಾನರ್ಜಿ ಅವರಿಗೆ ಒಂದು ದೊಡ್ಡ ಭಯ. ಯಾಕೆ ಕೇಳಿದ್ರೆ ಅವರೊಂದು ತೀರ್ಮಾನ ಮಾಡ್ತಾರೆ. ಅಲ್ಲಿ ಹುಮಾಯೂನ್ ಕಬೀರ್ ಅನ್ನುವಂತಹ ತನ್ನದೇ ಪಕ್ಷದ ಓರ್ವ MLA ಇರ್ತಾನೆ. ಆ ಇತಿಹಾಸ ಏನೇನು ಅಂತ ನಿಮಗೆಲ್ಲ ಗೊತ್ತು. ಆತ ಬಾಬ್ರಿ ಮಸೀದಿಯನ್ನು ಕಟ್ಟೋದಕ್ಕೆ ಹೋಗ್ತಾನೆ. ಅದು ಬಂಗಾಳದಲ್ಲಿ ದೊಡ್ಡ ರಾಜಕೀಯ ಸಂಚಲನಕ್ಕೆ ಕಾರಣ ಆಗುತ್ತೆ. ಮಮತಾ ಬ್ಯಾನರ್ಜಿ ಅವರು ಇದರಿಂದಾಗಿ ಹಿಂದೂಗಳು ನನ್ನ ಕೈ ಬಿಟ್ಟು ಹೋಗಬಹುದು ಅಂತೇಳಿ ಹುಮಾಯೂನ್ ಕಬೀರ್ನನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದಾರೆ. ಅದಾಗ್ತಿದ್ದ ಹಾಗೆ ಹುಮಾಯೂನ್ ಕಬೀರ್ ತನ್ನದೇ ಆದಂತಹ ಒಂದು ಪಕ್ಷವನ್ನು ಕಟ್ಟಿಕೊಂಡಿದ್ದಾನೆ. ಇಲ್ಲಿ ಹುಮಾಯೂನ್ ಕಬೀರ್ ಕೇವಲವಾಗಿ ಒಂದು ಪಕ್ಷವನ್ನು ಕಟ್ಟಿಕೊಂಡು ಬಂಗಾಳದಲ್ಲಿ ಚುನಾವಣೆಯನ್ನು ಎದುರಿಸಿದ್ದೇ ಆಗಿದ್ರೆ ಮಮತಾ ಬ್ಯಾನರ್ಜಿ ಅಷ್ಟೇನು ತಲೆಬಿಸಿ ಮಾಡ್ಕೊಳ್ತಾ ಇರಲಿಲ್ಲ. ಎಲ್ಲೊಂದು 3-4 ಕ್ಷೇತ್ರದಲ್ಲಿ ಅವನಿಗೆ ಯಶಸ್ಸು ಸಿಗಬಹುದು ಅಂತ. ಆದರೆ ಮಿತ್ರರೇ, ಆ ಹುಮಾಯೂನ್ ಕಬೀರ್ ಬೆನ್ನಿಗೆ ನಿಂತಿರುವಂತಹದ್ದು ಅಸಾದುದ್ದೀನ್ ಓವೈಸಿ. ಅಸಾದುದ್ದೀನ್ ಓವೈಸಿ ಅವರ AIMIM ಪಕ್ಷವೂ ಕೂಡ ಈ ಬಾರಿ ಬಂಗಾಳದ ಚುನಾವಣೆಯಲ್ಲಿ ಪೂರ್ಣ ಸಾಮರ್ಥ್ಯದೊಂದಿಗೆ ಚುನಾವಣೆಯನ್ನು ಎದುರಿಸೋದಕ್ಕೆ ನಿರ್ಧಾರ ಮಾಡಿದೆ. ಹುಮಾಯೂನ್ ಕಬೀರ್ ಮತ್ತು ಓವೈಸಿಯ ನಡುವೆ ಸೀಟ್ ಶೇರಿಂಗ್ ಆಗುವಂತಹ ಸಾಧ್ಯತೆಗಳು ಕೂಡ ಇದ್ದಾವೆ. ನಿಮಗೆ ನೆನಪಿರಲಿ ಮಿತ್ರರೇ, ಬಂಗಾಳದಲ್ಲಿ 30% ಮುಸ್ಲಿಂ ವೋಟ್ ಬ್ಯಾಂಕ್ ಇದೆ. ಅದರಲ್ಲಿ ಬಹುಪಾಲು ಅಂದರೆ 90% ವೋಟ್ ಹೋಗುವಂತಹದ್ದು TMCಗೆ ಬರುವಂತಹ ಮುಸ್ಲಿಂ ವೋಟ್ ಬ್ಯಾಂಕ್ನಲ್ಲಿ ಒಂದು 20-25% ವ್ಯತ್ಯಾಸ ಆದರೂ ಕೂಡ ಬಂಗಾಳದ ಚುನಾವಣಾ ಚಿತ್ರಣವೇ ಬದಲಾಗಿ ಹೋಗ್ಬಿಡುತ್ತೆ. ಆದರೆ ವಿಚಾರ ಇರೋದಲ್ಲ. ಈಗ ಬಂಗಾಳದ ಚುನಾವಣೆಯಲ್ಲಿ ಓವೈಸಿ ಎಷ್ಟರ ಮಟ್ಟಿಗೆ ಜಾದೂ ಮಾಡ್ತಾರೆ ಅನ್ನೋದಕ್ಕೆ ಯಾವುದೇ ಕ್ಲಾರಿಟಿ ಇಲ್ಲ. ಯಾಕೆ ಕೇಳಿದ್ರೆ ಬಂಗಾಳದಲ್ಲಿ ಓವೈಸಿ ಪಕ್ಷಕ್ಕೆ ಅಷ್ಟಾಗಿ ಭದ್ರ ಬುನಾದಿಯೇ ಇಲ್ಲ. ಅವರಿನ್ನೂ ಕೂಡ ಬಂಗಾಳದಲ್ಲಿ ಹೊಸ ಎಕ್ಸ್ಪೆರಿಮೆಂಟ್ಗೆ ಮುಂದಾಗ್ತಾ ಇದ್ದಾರೆ. ಆದರೆ ಓವೈಸಿಗೆ ಉತ್ತರ ಪ್ರದೇಶದಲ್ಲಿ ರಿಯಲ್ ತಾಕತ್ತಿದೆ. ಆ ತಾಕತ್ತನ್ನ ಇನ್ನಷ್ಟು ಜಾಸ್ತಿ ಮಾಡಿಕೊಳ್ಳೋದಕ್ಕೆ ಹೊರಟಿದ್ದಾರೆ. 2027 ಚುನಾವಣೆಯಲ್ಲಿ ತನ್ನ ಪೂರ್ಣ ಸಾಮರ್ಥ್ಯವನ್ನ ಪ್ರಯೋಗ ಮಾಡಿಬಿಟ್ಟು ಚುನಾವಣೆಯನ್ನ ಎದುರಿಸ್ತೀನಿ ಅಂತ ಓವೈಸಿ ಘೋಷಣೆ ಮಾಡಿದ್ದಾರೆ. ಮಿತ್ರರೇ, ಇದು ಈಗ ಅಖಿಲೇಶ್ ಯಾದವ್ ಅವರನ್ನ ನಿದ್ದೆಗೆಡಿಸಿದೆ. ಅದಷ್ಟೇ ವಿಚಾರ ಆಗಿದ್ರೆ ನಾನೇನು ವಿಡಿಯೋ ಮಾಡಿ ನಿಮಗೆ ತಿಳಿಸ್ತಾ ಇರಲಿಲ್ಲ. ಆದರೆ ಈಗ ಓವೈಸಿ ಉತ್ತರ ಪ್ರದೇಶದಲ್ಲಿ ತನ್ನ ಪಕ್ಷದ ಸಾಮರ್ಥ್ಯವನ್ನ ವೃದ್ಧಿ ಮಾಡಿಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಯಾವ ಮಟ್ಟಿಗೆ ಕೇಳಿದ್ರೆ, ಇಡೀ ಉತ್ತರ ಪ್ರದೇಶದಾದ್ಯಂತ AIMIM ಪಕ್ಷದ ಸದಸ್ಯತ್ವ ಅಭಿಯಾನವನ್ನ ಆರಂಭಿಸಿದ್ರು. ಯಾರೆಲ್ಲ ತಮ್ಮ ಪಕ್ಷವನ್ನ ಸೇರ್ಕೊಳ್ಬೇಕೋ ಅವರು ₹10 ಪೇ ಮಾಡಿ ನನ್ನ ಪಕ್ಷದ ಸದಸ್ಯತ್ವವನ್ನು ಪಡೆದುಕೊಳ್ಳಿ ಅಂತೇಳಿ ಓವೈಸಿ ಸೂಚಿಸಿದ್ರು. ಮಿತ್ರರೇ, ಅದಕ್ಕೆ ಎಂತಹ ರೆಸ್ಪಾನ್ಸ್ ಬಂದಿದೆ ಅಂತಂದ್ರೆ, ಉತ್ತರ ಪ್ರದೇಶದಲ್ಲಿ ಈವರೆಗೆ AIMIM ಪಕ್ಷಕ್ಕೆ 1,20,20,00,000 ಮಂದಿ ಸದಸ್ಯರಾಗಿದ್ದಾರೆ.
ಉತ್ತರ ಪ್ರದೇಶದಲ್ಲಿರುವಂತಹ ಒಟ್ಟು ಮತದಾರರ ಸಂಖ್ಯೆ ಹತ್ತತ್ರ 15 ಕೋಟಿ. 15 ಕೋಟಿಯಷ್ಟು ಮತದಾರರಿರುವಂತಹ ಒಂದು ರಾಜ್ಯದಲ್ಲಿ ಒಂದು ಪಕ್ಷಕ್ಕೆ 1,20,00,000 ಮಂದಿ ಸದಸ್ಯತ್ವವನ್ನು ಪಡೆದುಕೊಳ್ಳುವಂತಹದ್ದು ಏನ್ ದೊಡ್ಡ ವಿಚಾರ ಅಂತ ನಿಮಗೆ ಅನಿಸಬಹುದು. ಮಿತ್ರರೇ, ಖಂಡಿತವಾಗ್ಲೂ ದೊಡ್ಡ ವಿಚಾರ. ಓವೈಸಿ ಮಾಡುವಂತಹ ರಾಜಕಾರಣ ಯಾವ್ದು ಹೇಳಿ? ಕೇವಲ ಮುಸ್ಲಿಂ ರಾಜಕಾರಣ. ಅವರೇನೇ ಇದ್ರೂ ಟಾರ್ಗೆಟ್ ಮಾಡುವಂತಹದ್ದೇ ಮುಸ್ಲಿಂ ಓಟನ್ನು ಮಾತ್ರ. ಅವರೆಲ್ಲೂ ಕೂಡ ಹಿಂದೂಗಳು ಬಹುಸಂಖ್ಯಾತರಾಗಿರುವಲ್ಲಿ ತನ್ನ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸೋದೇ ಇಲ್ಲ. ಯಾವ ಪ್ರದೇಶದಲ್ಲಿ ಮುಸ್ಲಿಮರು ಬಹುಸಂಖ್ಯಾತರಾಗಿರುತ್ತಾರೋ ಅಲ್ಲಿ ತನ್ನ ಅಭ್ಯರ್ಥಿಯನ್ನು ಹಾಕ್ತಾರೆ, ಅಲ್ಲಿ ಗೆಲ್ಲೋದಕ್ಕೆ ಪೂರ್ಣ ಪರಿಶ್ರಮವನ್ನು ಹಾಕ್ತಾರೆ. ಉತ್ತರ ಪ್ರದೇಶದಲ್ಲಿ ಸದ್ಯ 15 ಕೋಟಿಯಷ್ಟು ಮತದಾರರಿರಬಹುದು. ಆದರೆ ಅದರಲ್ಲಿ ಮುಸ್ಲಿಂ ಮತದಾರರ ಸಂಖ್ಯೆ ಇರುವಂತಹದ್ದು ಹತ್ತತ್ರ 20%. ಅಂದರೆ ಸರಿಸುಮಾರು ಒಂದು 3 ಕೋಟಿ ಮಂದಿ ಮುಸ್ಲಿಂ ಮತದಾರರಿದ್ದಾರೆ. 3 ಕೋಟಿಯಷ್ಟು ಮುಸ್ಲಿಂ ಮತದಾರರ ಪೈಕಿ 1,20,00,000 ಮಂದಿ ಓವೈಸಿ ಪಕ್ಷದ ಸದಸ್ಯತ್ವವನ್ನು ಪಡೆದುಕೊಂಡಿದ್ದಾರೆ ಅಂತಂದ್ರೆ ಓವೈಸಿ ಪಕ್ಷಕ್ಕೆ ಉತ್ತರ ಪ್ರದೇಶದಲ್ಲಿ ಯಾವ ರೀತಿಯಾಗಿ ರೆಸ್ಪಾನ್ಸ್ ಸಿಗ್ತಾ ಇದೆ ಅಂತ ನೀವೇ ಅಂದಾಜು ಮಾಡ್ಕೊಳ್ಳಿ. 2027 ಅಂದರೆ ಮುಂದಿನ ವರ್ಷ ಉತ್ತರ ಪ್ರದೇಶದ ವಿಧಾನಸಭಾ ಚುನಾವಣೆ ಇದೆ. ನಿಮಗೆಲ್ಲ ಗೊತ್ತೇ ಇದೆ, ಇಡೀ ದೇಶದಲ್ಲಿ ಲೋಕಸಭಾ ಚುನಾವಣೆಗೆ ಎಷ್ಟು ಮಹತ್ವವನ್ನು ಕೊಡಲಾಗುತ್ತೋ ಹತ್ತತ್ರ ಅಷ್ಟೇ ಮಹತ್ವವನ್ನು ಉತ್ತರ ಪ್ರದೇಶದ ವಿಧಾನಸಭಾ ಚುನಾವಣೆಗೂ ಕೂಡ ಕೊಡಲಾಗುತ್ತೆ. ಯಾಕೆ ಅಂತಂದರೆ ಇಡೀ ದೇಶದಲ್ಲೇ ದೊಡ್ಡ ರಾಜ್ಯ ಉತ್ತರ ಪ್ರದೇಶ. ಉತ್ತರ ಪ್ರದೇಶವನ್ನು ಗೆದ್ದರೆ ದೆಹಲಿ ಗೆದ್ದಂತೆ ಎನ್ನುವಂತಹ ಮಾತಿದೆ. ಅಲ್ಲಿ 80 ಲೋಕಸಭಾ ಕ್ಷೇತ್ರಗಳು ಕೂಡ ಇದ್ದಾವೆ. ಇಂತಹ ಪರಿಸ್ಥಿತಿಯಲ್ಲಿ 2027ರ ವಿಧಾನಸಭಾ ಚುನಾವಣೆ ಇದೆಯಲ್ಲ, ಅತ್ಯಂತ ಜಿದ್ದಾಜಿದ್ದಿನ ವಿಧಾನಸಭಾ ಚುನಾವಣೆ. 2017 ಬಿಜೆಪಿ ಗೆದ್ದಿದೆ, 2022ರಲ್ಲೂ ಕೂಡ ಬಿಜೆಪಿ ಗೆದ್ದಿದೆ. ಯೋಗಿ ಉತ್ತರ ಪ್ರದೇಶವನ್ನ ಕಂಪ್ಲೀಟ್ ಆಗಿ ತನ್ನ ಕಂಟ್ರೋಲ್ನಲ್ಲಿ ಇಟ್ಕೊಂಡಿದ್ದಾರೆ. ಯೋಗಿ ಮಾಡೆಲ್ನ ಅಡ್ಮಿನಿಸ್ಟ್ರೇಷನ್ ಇದೆಯಲ್ಲ, ಇದು ದೇಶಾದ್ಯಂತ ಪ್ರಖ್ಯಾತಿಯನ್ನು ಕೂಡ ಪಡೆದುಕೊಂಡಿದೆ. ಆದರೆ ಅಲ್ಲಿರುವಂತಹ ಸಮಾಜವಾದಿ ಪಕ್ಷಕ್ಕೆ 2027ರ ಚುನಾವಣೆಯ ಬಗ್ಗೆ ಒಂದು ಬಹಳ ದೊಡ್ಡ ನಿರೀಕ್ಷೆ ಇತ್ತು. ಅದಕ್ಕೆ ಕಾರಣ ಏನು ಕೇಳಿದ್ರೆ 2024ರ ಲೋಕಸಭಾ ಚುನಾವಣೆ. 2024ರ ಲೋಕಸಭಾ ಚುನಾವಣೆಯಲ್ಲಿ ಇಡೀ ದೇಶದಲ್ಲಿ ನರೇಂದ್ರ ಮೋದಿ ಅವರ ಅಲೆ ಇದೆ, ಇದರಲ್ಲಿ ನಾವು ಗೆದ್ದು ಬಿಡುತ್ತೀವಿ ಎನ್ನುವಂತಹ ಉತ್ಸಾಹದಲ್ಲೇ ಬಿಜೆಪಿ ಉತ್ತರ ಪ್ರದೇಶದಲ್ಲೂ ಕೂಡ ಚುನಾವಣೆಯನ್ನು ಎದುರಿಸಿತ್ತು. ಆದರೆ ಬಿಜೆಪಿಗೆ ಬಹಳ ದೊಡ್ಡ ಹಿನ್ನಡೆ ಆಗಿತ್ತು. ಲೋಕಸಭೆಯಲ್ಲಂತೂ ಸೀಟ್ಗಳು ಬಂದಿಲ್ವಲ್ಲ. ವಿಧಾನಸಭಾ ಕ್ಷೇತ್ರವಾರು ಗಮನಿಸಿದ್ರೂ ಕೂಡ ಎಸ್ಪಿ ಮತ್ತು ಕಾಂಗ್ರೆಸ್ ಮೈತ್ರಿಕೂಟ ಹತ್ತತ್ರ 225 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿತ್ತು. ಉತ್ತರ ಪ್ರದೇಶದಲ್ಲಿರುವಂತಹದ್ದು 403 ವಿಧಾನಸಭಾ ಕ್ಷೇತ್ರಗಳು. ಯಾರು 202 ವಿಧಾನಸಭಾ ಕ್ಷೇತ್ರವನ್ನು ಗೆಲ್ತಾರೋ ಅವರು ಅಧಿಕಾರವನ್ನು ಮಾಡ್ತಾರೆ. ಲೋಕಸಭಾ ಚುನಾವಣೆಯಲ್ಲಿ 225 ಕ್ಷೇತ್ರದಲ್ಲಿ ಮೈತ್ರಿಕೂಟಕ್ಕೆ ಮುನ್ನಡೆ ಸಿಕ್ಕಿದೆ ಅಂತಂದ್ರೆ ಯೋಗಿಗೆ ಬಹಳ ದೊಡ್ಡ ಸೆಟ್ ಬ್ಯಾಕ್. ಮುಂದಿನ ಚುನಾವಣೆಯಲ್ಲಿ ಗೆಲ್ಲುವಂತಹದ್ದು ಕಷ್ಟ ಅಂತಲೇ ಇದರ ಅರ್ಥ. ಅಖಿಲೇಶ್ ಯಾದವ್ ಇದೇ ಹುಮ್ಮಸ್ಸಿನಲ್ಲಿ ಮುನ್ನುಗ್ತಾ ಇದ್ರು. ಆದ್ರೆ ಈಗ ಓವೈಸಿಯ ನಡೆ ಇದೆಯಲ್ಲ, ಇದು ಅಖಿಲೇಶ್ ಯಾದವ್ ಅವರ ನಿದ್ದೆಗೆಡಿಸಿದೆ. ಓವೈಸಿ ತನ್ನ ಪಕ್ಷದ ಸಂಸ್ಥಾಪನಾ ದಿನದಂದು ಒಂದು ದೊಡ್ಡ ಘೋಷಣೆ ಮಾಡಿದ್ದಾರೆ. 2027ರಲ್ಲಿ ಉತ್ತರ ಪ್ರದೇಶದ ಚುನಾವಣೆ ಇದೆ. ಈ ಸಂದರ್ಭದಲ್ಲಿ ಕೆಲವರು ನಮಗೆ ಸಲಹೆ ಕೊಡ್ತಾ ಇದ್ದಾರೆ, ನೀವು ಉತ್ತರ ಪ್ರದೇಶಕ್ಕೆ ಬರಬೇಡಿ, ಬಂದರೂ ಸಹ ಕಡಿಮೆ ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿ ಅಂತ ನಮಗೆ ಸಲಹೆ ಕೊಡ್ತಾ ಇದ್ದಾರೆ. ಆದರೆ ನಾನು ಅಲ್ಲನ ಆಣೆಯಾಗಿ ಹೇಳ್ತಾ ಇದ್ದೀನಿ, ನಾನು ಪೂರ್ಣ ಶಕ್ತಿಯನ್ನ ಬಳಸಿ ಉತ್ತರ ಪ್ರದೇಶದಲ್ಲಿ ಚುನಾವಣೆಯನ್ನ ಎದುರಿಸ್ತೀನಿ. ಅಲ್ಲಾಹು ನಮಗೆ ಎಷ್ಟು ಸಾಮರ್ಥ್ಯವನ್ನ ಕೊಡ್ತಾನೋ ಅಷ್ಟೂ ಸಾಮರ್ಥ್ಯವನ್ನ ಉತ್ತರ ಪ್ರದೇಶದಲ್ಲಿ ಪ್ರಯೋಗ ಮಾಡ್ತೀನಿ, ಹೀಗಂತ ಓವೈಸಿ ಘೋಷಣೆ ಮಾಡಿದ್ದಾರೆ. ಅದರ ಜೊತೆಗೆ ಈ ಸದಸ್ಯತ್ವ ಅಭಿಯಾನವೂ ಕೂಡ ಬಹಳ ದೊಡ್ಡ ಮಟ್ಟದ ಯಶಸ್ಸನ್ನು ಗಳಿಸಿದೆ. ಇದು ಸಮಾಜವಾದಿ ಪಕ್ಷ ಮತ್ತು ಕಾಂಗ್ರೆಸ್ಗೆ ಈಗ ಬಹಳ ಚಿಂತೆಗೆ ಕಾರಣ ಆಗಿದೆ. ಸಮಾಜವಾದಿ ಪಕ್ಷಕ್ಕೆ ಯಾಕೆ ಚಿಂತೆ ಆಗಬೇಕು ಅಂತ ನಿಮಗೊಂದು ಪ್ರಶ್ನೆ ಬರಬಹುದು. 2022ರ ಉತ್ತರ ಪ್ರದೇಶ ವಿಧಾನಸಭಾ ಚುನಾವಣೆ ಇರಬಹುದು ಅಥವಾ 2024ರ ಲೋಕಸಭಾ ಚುನಾವಣೆ ಇರಬಹುದು. ಆ ಎರಡೂ ಚುನಾವಣೆಗಳಲ್ಲಿ ಸರಿಸುಮಾರು 75ರಿಂದ 80% ಮುಸ್ಲಿಂ ಓಟ್ಗಳೇನಿದೆ ಅದು ಸಮಾಜವಾದಿ ಪಕ್ಷಕ್ಕೆ ಬಂದಿದೆ. ನಿಮಗೆ ಸಿಂಪಲ್ ಆಗಿ ಅರ್ಥ ಆಗಬೇಕು ಅಂತಂದ್ರೆ 2022ರ ಚುನಾವಣೆಯಲ್ಲಿ ಅಖಿಲೇಶ್ ಯಾದವ್ ಪಕ್ಷಕ್ಕೆ ಹತ್ತತ್ರ 3 ಕೋಟಿ ಓಟ್ಗಳು ಬಂದಿದ್ವು. ಆ 3 ಕೋಟಿ ಮತಗಳ ಪೈಕಿ ಹತ್ತತ್ರ 2 ಕೋಟಿಯಷ್ಟು ಮುಸ್ಲಿಂ ಮತಗಳೇ ಇದ್ವು. ಅಖಿಲೇಶ್ ಯಾದವ್ ಉತ್ತರ ಪ್ರದೇಶದಲ್ಲಿ ಯಾವ ರೀತಿಯಾದಂತಹ ರಾಜಕಾರಣ ಮಾಡ್ತಾರೆ? MY ಪಾಲಿಟಿಕ್ಸ್ ಮಾಡ್ತಾರೆ. ಈಗ ಮಾಯಾವತಿ ಸ್ವಲ್ಪ ವೀಕ್ ಆದ ಬಳಿಕ ಅದಕ್ಕೆ ದಲಿತರನ್ನ ಆ್ಯಡ್ ಮಾಡ್ಕೊಂಡಿದ್ದಾರೆ ಅಷ್ಟೇ. ಆದರೆ ಉತ್ತರ ಪ್ರದೇಶದಲ್ಲಿ ಅಖಿಲೇಶ್ ಯಾದವ್ ಏನಾದರೂ ಅಧಿಕಾರಕ್ಕೆ ಬರಬೇಕು ಅಂತಂದ್ರೆ ಮುಸ್ಲಿಂ ಮತಗಳು ಸಾಲಿಡ್ ಆಗಿ ಸಮಾಜವಾದಿ ಪಕ್ಷಕ್ಕೆ ಬರಲೇಬೇಕು. ಅದರಲ್ಲಿ ಏನಾದರೂ ವ್ಯತ್ಯಾಸ ಆಗಿದ್ದೆ ಆದರೆ ಸಮಾಜವಾದಿ ಪಕ್ಷ ಬಹಳ ದೊಡ್ಡ ಕುಸಿತವನ್ನು ಕಾಣುತ್ತೆ. ಇಂತಹ ಸಂದರ್ಭದಲ್ಲಿ 3 ಕೋಟಿ ಮುಸ್ಲಿಮರ ವೋಟ್ ಇರುವಂತಹ ಉತ್ತರ ಪ್ರದೇಶದಲ್ಲಿ 1,20,00,000 ಅಖಿಲೇಶ್ ಯಾದವ್ ಪಕ್ಷದಿಂದ ಓವೈಸಿ ಪಕ್ಷಕ್ಕೆ ಶಿಫ್ಟ್ ಆಗಿದ್ದೆ ಆದರೆ ಉತ್ತರ ಪ್ರದೇಶದಲ್ಲಿ ಸಮಾಜವಾದಿ ಮತ್ತು ಕಾಂಗ್ರೆಸ್ನ ಪರಿಸ್ಥಿತಿ ಏನಾಗಬಹುದು ಅಂತ ನೀವೇ ಊಹೆ ಮಾಡಿಕೊಳ್ಳಿ. ಇದನ್ನೆಲ್ಲ ಹೇಳಿದಾಗ ಕೆಲವರಿಗೆ ಅನ್ನಿಸಬಹುದು, ಇಂತಹ ಪರಿಸ್ಥಿತಿ ಇದೆ ಅಂತ ಆದ್ರೆ ಅಖಿಲೇಶ್ ಯಾದವ್ ಸಹಜವಾಗಿ ಓವೈಸಿ ಜೊತೆಗೆ ಮೈತ್ರಿ ಮಾಡಿಕೊಳ್ತಾರೆ. ಕಾಂಗ್ರೆಸ್, ಅಖಿಲೇಶ್ ಯಾದವ್, ಓವೈಸಿ ಮೂವರು ಸೇರ್ಕೊಂಡು ಉತ್ತರ ಪ್ರದೇಶದಲ್ಲಿ ಚುನಾವಣೆಯನ್ನು ಎದುರಿಸ್ತಾರೆ ಅಂತ.
ಮಿತ್ರರೇ, ಅದಷ್ಟು ಈಸಿ ಇಲ್ಲ. 2024 ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಬಹಳ ಸಾಹಸ ಮಾಡಿ INDIA ಕೂಟವನ್ನು ಸ್ಥಾಪನೆ ಮಾಡಿತು. ಎಲ್ಲರನ್ನೂ ಗುಡ್ಡೆ ಹಾಕಿಕೊಳ್ಳುವಂತಹ ಪ್ರಯತ್ನಗಳಾದವು. ಆದರೆ OWೈಸಿಗೆ ಮಾತ್ರ ಇನ್ವಿಟೇಷನ್ ಕೊಟ್ಟಿರಲಿಲ್ಲ. ಯಾಕೆ ಗೊತ್ತಾ? OWೈಸಿ ಮಾಡುವಂತಹದ್ದು ಮುಸ್ಲಿಂ ರಾಜಕಾರಣ. ಒಂದು ವೇಳೆ OWೈಸಿ ಏನಾದರೂ INDIA ಕೂಟಕ್ಕೆ ಬಂದ್ರು ಅಂತಾದರೆ ತಮಗೆ ಬರುವಂತಹ ಅಲ್ಪ ಸ್ವಲ್ಪ ಹಿಂದೂಗಳ ವೋಟ್ ಕೂಡ ಡಿಸ್ಟರ್ಬ್ ಆಗಬಹುದು. ಹಿಂದೂಗಳ ವೋಟ್ ಇದೆಯಲ್ಲ, ಇದು ಬಿಜೆಪಿ ಕಡೆಗೆ ಪೋಲರೈಸ್ ಆಗಿಬಿಡುತ್ತೆ, ಕೇಂದ್ರೀಕರಣಗೊಳ್ಳುತ್ತೆ ಅಂತ ಕಾಂಗ್ರೆಸ್ ಪಕ್ಷಕ್ಕೂ ಆತಂಕ ಇದೆ, ಸಮಾಜವಾದಿ ಪಕ್ಷಕ್ಕೂ ಕೂಡ ಆತಂಕ ಇದೆ. ಸದ್ಯ OWೈಸಿ ಈ ಅಪೋಸಿಷನ್ ಪಾರ್ಟಿಗಳಿಗೆ ಹೇಗಾಗಿದ್ದಾರೆ ಅಂತಂದ್ರೆ ಬಿಸಿ ತುಪ್ಪ, ಉಗುಳೋಕ್ಕೂ ಆಗೋದಿಲ್ಲ, ನುಂಗೋದಕ್ಕೂ ಆಗೋದಿಲ್ಲ. ಇದರ ನಡುವೆ ಉತ್ತರ ಪ್ರದೇಶದಲ್ಲಿ ಇನ್ನೊಂದು ಚರ್ಚೆ ಏನಾಗ್ತಾ ಇದೆ ಕೇಳಿದ್ರೆ, OWೈಸಿ ಹೇಗಿದ್ರೂ ಕೂಡ ಮುಸ್ಲಿಂ ರಾಜಕಾರಣವನ್ನು ಮಾಡ್ತಾರೆ. ಅದೇ ಉತ್ತರ ಪ್ರದೇಶದಲ್ಲಿ ದಲಿತ ರಾಜಕಾರಣವನ್ನು ಮಾಡುವಂತಹದ್ದು ಮಾಯಾವತಿ. ಈ ಹಿಂದೆ ಮಾಯಾವತಿ ದಲಿತ ಮತ್ತು ಮುಸ್ಲಿಂ ರಾಜಕಾರಣವನ್ನು ಮಾಡ್ತಾ ಇದ್ರು. ಆದರೆ ಸಮಾಜವಾದಿ ಪಕ್ಷ ಮುಸ್ಲಿಂ ವೋಟ್ ಬ್ಯಾಂಕ್ಗೆ ಕನ್ನ ಹಾಕಿದ ಬಳಿಕ ಮಾಯಾವತಿ ಕೂಡ ವೀಕ್ ಆಗಿದ್ದಾರೆ. ಸದ್ಯ ಈ OWೈಸಿ ಉತ್ತರ ಪ್ರದೇಶದ ಕಡೆಗೆ ಗಮನ ಹರಿಸ್ತಾ ಇದ್ದಾರಲ್ಲ, ಈ OWೈಸಿಯ AIMIM ಜೊತೆಗೆ ಮಾಯಾವತಿಯ BSP ಮೈತ್ರಿ ಮಾಡಿಕೊಳ್ಳುವಂತಹ ಸಾಧ್ಯತೆಗಳಿದಾವೆ ಅಂತ. ಒಂದು ವೇಳೆ ಹಾಗೇನಾದರೂ ಆಗಿದ್ದೇ ಆದರೆ ಉತ್ತರ ಪ್ರದೇಶದಲ್ಲಿ 2017ರಲ್ಲಿ ರಿಸಲ್ಟ್ ಬಂತಲ್ಲ, ಅದು ಮರುಕಳಿಸಿದ್ರೂ ಕೂಡ ಆಶ್ಚರ್ಯ ಇಲ್ಲ. 2017ರಲ್ಲಿ ಬಿಜೆಪಿ 312 ಸೀಟುಗಳನ್ನು ಗೆದ್ದಿತ್ತು. ಅಖಿಲೇಶ್ ಯಾದವ್ ಕೇವಲ 47 ಸೀಟುಗಳನ್ನು ಮಾತ್ರ ಗೆದ್ದಿದ್ರು. ಮಿತ್ರರೇ, ಈ ಎಲ್ಲ ಬೆಳವಣಿಗೆಗಳನ್ನು ಕಾಂಗ್ರೆಸ್ ಕೂಡ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಅವರಿಗೆ ಉತ್ತರ ಪ್ರದೇಶದ ಮೇಲೆ ಒಂದು ನಿರೀಕ್ಷೆ ಉಟ್ಕೊಂಡಿದೆ. ಯಾಕೆ ಕೇಳಿದ್ರೆ, ಈ ಹಿಂದೆ ಅಖಿಲೇಶ್ ಯಾದವ್ ಮತ್ತು ಕಾಂಗ್ರೆಸ್ನ ಮೈತ್ರಿಕೂಟ ಇದೆಯಲ್ಲ, ಲೋಕಸಭಾ ಚುನಾವಣೆಯಲ್ಲಿ ವರ್ಕೌಟ್ ಆಗಿದೆ. ಅದೇ ಒಂದು ಯಶಸ್ಸು ಒಂದು ವೇಳೆ ಉತ್ತರ ಪ್ರದೇಶದ ವಿಧಾನಸಭೆಯಲ್ಲೂ ಮುಂದುವರೆದಿದ್ದೆ ಆದರೆ ಒಂದು ಕೊಯ್ಲೇಷನ್ ಗವರ್ಮೆಂಟ್ ಮಾಡಬಿಡಬಹುದಾ? ಈ ಕನಸನ್ನು ಕಾಂಗ್ರೆಸ್ನವರು ಕಾಣ್ತಾ ಇದ್ದಾರೆ. ಆದರೆ OWೈಸಿ ಆಕ್ಟಿವ್ ಆಗಿರುವಂಥದ್ದು ಕಾಂಗ್ರೆಸ್ಗೂ ಕೂಡ ಚಿಂತೆಗೆ ಕಾರಣ ಆಗಿದೆ. ಮಿತ್ರರ, ಇದೇನು ನಾನು ಕಲ್ಪನೆ ಮಾಡ್ಕೊಂಡು ಹೇಳ್ತಾ ಇಲ್ಲ. ಇತ್ತೀಚೆಗೆ ಒಂದು ವಿಡಿಯೋ ಬಹಳಷ್ಟು ವೈರಲ್ ಆಗಿತ್ತು. ಅದೇನು ಕೇಳಿದ್ರೆ, ಈ ಪಾರ್ಲಿಮೆಂಟ್ ಸೆಷನ್ ನಡೀತಾ ಇತ್ತಲ್ಲ, ಕಳೆದ ಬಜೆಟ್ ಅಧಿವೇಶನ, ಆ ಸಂದರ್ಭದಲ್ಲಿ AICC ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪಾರ್ಲಿಮೆಂಟನ್ನು ಪ್ರವೇಶ ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಅಲ್ಲೇ ಇದ್ದಂತಹ ಉತ್ತರ ಪ್ರದೇಶ ಮೂಲದ ಕಾಂಗ್ರೆಸ್ MP ಇಮ್ರಾನ್ ಮಸೂದ್ ಖರ್ಗೆಯನ್ನು ಭೇಟಿ ಆಗ್ತಾರೆ. ಖರ್ಗೆ ಉತ್ತರ ಪ್ರದೇಶದ ರಾಜಕಾರಣವನ್ನು ಮಾತನಾಡುವಂತಹ ಸಂದರ್ಭದಲ್ಲಿ ಇಮ್ರಾನ್ ಮಸೂದ್ಗೆ ಒಂದು ಮಾತು ಹೇಳ್ತಾರೆ. ಅದೇನು ಕೇಳಿದ್ರೆ, ಈ ಹೈದರಾಬಾದ್ ಅವನಿದಾನಲ್ಲ, ಅವನನ್ನು UPಗೆ ಬರದಂತೆ ನೋಡ್ಕೊಳ್ಳಿ, ಆತ ಏನಾರು ಬಂದಿದ್ದೆ ಆದರೆ ಆತ ನಮ್ಮನ್ನ ಮುಗಿಸಿ ಬಿಡ್ತಾನೆ. ಖರ್ಗೆ ಅವರು ಆಡದಂತಹ ಈ ಮಾತಿದೆಯಲ್ಲ, ಇದು ಅಲ್ಲೇ ಇದ್ದಂತಹ ಮಾಧ್ಯಮದ ಕ್ಯಾಮರಾದಲ್ಲಿ ಆಡಿಯೋ ಸಹಿತ ರೆಕಾರ್ಡ್ ಆಗಿದೆ. ಅಂದ್ರೆ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ OWೈಸಿ ಬಗ್ಗೆ ಅಷ್ಟು ಭಯ ಇದೆ. ಯಾಕೆ ಈ ಭಯ ಕೇಳಿದ್ರೆ, ಮೊನ್ನೆ ತಾನೇ ಬಿಹಾರದಲ್ಲಿ ಚುನಾವಣೆ ನಡೀತಲ್ಲ, ಆ ಬಿಹಾರ ಚುನಾವಣೆಯಲ್ಲಿ ಕೊನೆಯ ಕ್ಷಣದಲ್ಲಿ OWೈಸಿ ಎಂಟ್ರಿ ಕೊಟ್ಟರು. 28 ಕ್ಷೇತ್ರದಲ್ಲಿ ಮಾತ್ರ ತನ್ನ ಅಭ್ಯರ್ಥಿಯನ್ನು ಹಾಕಿದ್ರು. ಆದರೆ OWೈಸಿ ಗೆದ್ದಿದ್ದು 5 ಕ್ಷೇತ್ರಗಳನ್ನ. ಒಟ್ಟಾರೆಯಾಗಿ ಬಿಹಾರದಲ್ಲಿ 1.85% ಓಟನ್ನು ಕೂಡ ಪಡೆದುಕೊಂಡ್ರು. ಈ 1.85% ವೋಟ್ ಇದೆಯಲ್ಲ, ಇದು ಬಿಹಾರದಲ್ಲಿ RJD ಮತ್ತು ಕಾಂಗ್ರೆಸ್ ಮೈತ್ರಿಕೂಟ ಹೇಗಿದ್ರೂ ಸೋಲ್ತಾ ಇತ್ತು, ಆ ಸೋಲನ್ನ ಹೀನಾಯ ಸೋಲಾಗಿ ಪರಿವರ್ತನೆ ಮಾಡಿತು. ಈಗ OWೈಸಿ ಉತ್ತರ ಪ್ರದೇಶದಲ್ಲಿ ತುಂಬಾ ಆಕ್ಟಿವ್ ಆಗಿ ತನ್ನ ಪಕ್ಷದ ನೋಂದಣಿ ಅಭಿಯಾನವನ್ನ ಮಾಡ್ತಾ ಇದ್ದಾರಲ್ಲ, ಅದಕ್ಕೆ ಜನರಿಂದ ರೆಸ್ಪಾನ್ಸ್ ಸಿಗ್ತಾ ಇದೆಯಲ್ಲ, ಇದನ್ನ ನೋಡಿದಂತಹ ವಿಪಕ್ಷಗಳಿಗೆ ಮತ್ತೆ ಆತಂಕ ಶುರುವಾಗಿದೆ. OWೈಸಿ ಬಂದು ನಮ್ಮನ್ನ ಮುಗಿಸಿ ಬಿಡ್ತಾರೆ ಎನ್ನುವಂತಹ ಭಾವನೆ ಬಿಲ್ಡ್ ಆಗಿದೆ. ಮಿತ್ರರೇ, ಇದೆಲ್ಲದರಿಂದ ಯಾರಿಗೆ ಲಾಭ ಆಗತ್ತೆ ಹೇಳಿ? ಅದು ಬಿಜೆಪಿಗೆ, ಯೋಗಿ ಆದಿತ್ಯನಾಥ್ಗೆ. ಎಷ್ಟರ ಮಟ್ಟಿಗೆ ಅಪೋಸಿಷನ್ ವೋಟ್ಗಳು ಡಿವೈಡ್ ಆಗ್ತಾ ಹೋಗುತ್ತೋ ಅಷ್ಟೇ ಪ್ರಮಾಣದಲ್ಲಿ ಬಿಜೆಪಿಯ ಸೀಟ್ಗಳು ಕೂಡ ಜಾಸ್ತಿ ಆಗ್ತಲೇ ಹೋಗುತ್ತೆ. ಮಿತ್ರರೇ, ಈ ರಾಜಕೀಯ ಬೆಳವಣಿಗೆಗಳ ಕುರಿತಾಗಿ ನಿಮಗೇನನ್ಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.